ಇವಾಗ ಮೈಕ್ರೋ ಗ್ರೀನ್ಸ್ ಮಾಡ್ತಾ ಇದೀವಿ. ಬೀಟ್ರೂಟ್ ಸೀಡ್ಸ್ ಉಪಯೋಗ ಮಾಡ್ಕೊಂಡು ಸೀಡ್ಸ್ ಹಾಕಬೇಕು. ಮೈಕ್ರೋ ಗ್ರೀನ್ಸ್ನ ಬೀಟ್ರೂಟ್ ಸೀಡ್ಸ್ ಹಾಕಿ ಮೈಕ್ರೋ ಗ್ರೀನ್ಸ್ ಮಾಡ್ಬೇಕಂತಿದ್ದೀವಿ. ಸೊ ಇಲ್ಲಿ ಬೀಟ್ರೂಟ್ ಸೀಡ್ಸ್ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ಬೀಟ್ರೂಟ್ ಸೀಡ್ಸ್ ಇದೆ ನೋಡಿ. ಸೊ ಬೀಟ್ರೂಟ್ ಸೀಡ್ಸು ಮತ್ತು ಟ್ರೇ ಇದೆ, ಕೊಕೊಪಿಟ್ ಇದೆ. ಸೊ ಟ್ರೇ ಒಳಗಡೆ ತೆಳಗಡೆ ಹೋಲೆಲ್ಲ ಮಾಡಿದೆ. ಸೊ ಒಂದು 5-6 ಹೋಲ್ಸ್ ಇದೆ. ಸೊ ಇವೆಲ್ಲ ಹೋಲ್ ಸ್ವಲ್ಪ ನೀರು ತೇವಾಂಶ ಏನಾದರೂ ಕಡಿಮೆ ಇದ್ದರೆ ನಿಮಗೆ ಕೊಕೊಪಿಟ್ಟಲ್ಲಿ ಈ ರೀತಿ ಅದನ್ನ ತೇವ ಮಾಡ್ಕೊಳ್ಬೇಕು. ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಜಾಸ್ತಿ ತೇವ ಇದ್ರೆ ಬೀಟ್ರೂಟ್ ಸೀಡ್ಸ್ ಈ ರೀತಿ ಇರುತ್ತೆ. ಒಂಥರ ನೋಡೋಕ್ಕೆ ಪಾಲಕ್ ಥರನೇ ಇರುತ್ತೆ, ಆದರೆ ಇದು ಬೀಟ್ರೂಟ್ ಸೀಡ್ಸು. ಇವನ್ನ ನಾವು ತಗೊಂಡು ಇಡಬೇಕಾ ಈಗ ಈ ಥರ ಸ್ಪ್ರಿಂಕಲ್ ಮಾಡಿದ್ರೆ ಬ್ರಾಡ್ಕಾಸ್ಟ್ ಮಾಡೋದು. ಸೊ ಆಮೇಲೆ ನಾವು ಸ್ವಲ್ಪ ಪ್ರೆಸ್ ಮಾಡ್ಬೋದು. ಸೊ ಈ ಥರ ಎಲ್ಲ ಬ್ರಾಡ್ಕಾಸ್ಟ್ ಮಾಡಿ ತೇವಾಂಶ ಹೊರಗಡೆ ಹೋಗಿರ್ತದೆ. ಸೊ ಎಲ್ಲ ಕಡೆ ಈವನ್ ಆಗಿ ಎಲ್ಲ ಕಡೆನೂ ಅದು ಸೀಡ್ ಕುಂದ್ರು ಹಾಗೆ. ಸೊ ಒಂದ್ರ ಮೇಲೆ ಒಂದು ಜಾಸ್ತಿ ಇರಬಾರ್ದು, ಅದೇ ರೀತಿ ದೂರನೂ ಇರಬಾರ್ದು. ಕೊನೆಗೆ ಈ ರೀತಿ ಅದು ನಿಮಗೆ ಟ್ರೇದಲ್ಲಿ ಕಂಡು ಬರಬೇಕು. ಎಲ್ಲ ಒಂದೇ ಕಡೆ ಇರಬಾರ್ದು ಮತ್ತು ಹಾಗಂತೇಳಿ ಒಟ್ಟಿಗೆನೂ ಇರಬಾರ್ದು. ಈ ರೀತಿ ಕೊನೆಗೆ ಟ್ರೇದಲ್ಲಿ ಕಂಡಿರಬೇಕು. ಸೊ ಇದು ನಿಮಗೆ ಒಂದು 8 ದಿವಸಕ್ಕೆ ಮೈಕ್ರೋಗ್ರೀನ್ಸ್ ಆಗಿ ಬದಲಾವಣೆ. ಅಂದರೆ ನಿಮಗೆ ಟೆಂಡರ್ ಅಂದರೆ ಇಳದಿದ್ದಾಗ ಹೇಗಿರುತ್ತಲ್ಲ ಅದು ಭಾಳ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ಬೀಜ ಹಾಕಿದ ಮೇಲೆ ನೀರನ್ನು ಮತ್ತೊಂದು ರೌಂಡು ನಾವು ಸ್ಪ್ರಿಂಕಲ್ ಮಾಡ್ತೀವಿ. ಎಲ್ಲ ಭಾಗದಲ್ಲಿ ಎಲ್ಲ ಬೀಜಗಳಿಗೆ ನೀರು ಕೊಡೋ ಹಾಗೆ ಮಾಡ್ತಾಯಿದ್ವಿ. ಅದಾದಮೇಲೆ ಒಂದು ರೌಂಡು ಕೈಯಲ್ಲಿ ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಅದು ಸ್ವಲ್ಪ ಅಂದರೆ ಕೊಕೊಪಿಟ್ಗೆ ಅಥವಾ ಮಣ್ಣಿಗೆ ನಿಮ್ದೇನು ಮೀಡಿಯಾ ಇರ್ತದಲ್ಲ ಆ ಮೀಡಿಯಾಗೆ ಹತ್ಕೊಳ್ಳೋ ಹಾಗೆ ಲೈಟಾಗಿ ಪ್ರೆಸ್ ಮಾಡಬೇಕು. ಸೊ ದ್ಯಾಟ್ ಅದು ಮಣ್ಣಿಗೂ ಬೇರು ಮತ್ತು ಎಲ್ಲ ಮೇಲೆ ಶೂಟ್ ಎಲ್ಲ ಬೆಳೆಯೋಕ್ಕೆ ಅನುಕೂಲ ಆಗ್ತದೆ. ಸೊ ಅದಾದಮೇಲೆ ನಿಮಗೆ ಒಂದು 8 ದಿವಸಕ್ಕೆ ಅದೆಲ್ಲ ರೆಡಿ ಆಗ್ತದೆ. ನಮಗೆ ಈ ಥರ ಎಲ್ಲ ರೆಡಿ ಆಗ್ತದೆ. ಇನ್ನೊಂದು 8-10 ದಿವಸ ಬಿಟ್ಟು ನಿಮಗೆ ಇದು ರೆಡಿಯಾಗಿ ಬರ್ತದೆ. ಸೊ ಈ ಫಲಿತಾಂಶ ಅಥವಾ ಏನು ರಿಸಲ್ಟ್ ಅಂತ ಏನು ಹೇಳ್ತಾರೆ ಇದನ್ನು ನಿಮಗೆ ಒಂದು 10 ದಿವಸ ಆದಮೇಲೆ ಮುಂದಿನ ಎಪಿಸೋಡಲ್ಲಿ ಈ